ಇನ್ ಗುಲ್ಬರ್ಗಾ ವಾರ್ತೆಗಳು ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ದೇವಾನಂದ್ ಸಾರಿ ಸೆಂಟರ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಹಾಗೂ ಯುನಿಕೇರ್ ಡಯಾಗ್ನೋಸ್ಟಿಕ್ ಸೆಂಟರ್, ಅಪೋಸಿಟ್ ಕಂಟೋಜಿ ಸೂಪರ್ ಬಜಾರ್, ಕೂಬಾ ಪ್ಲಾಟ್, ಕೋರ್ಟ್ ರೋಡ್, ಕಲಬುರಗಿ. ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಅಪೋಸಿಟ್ ಕೆಪಿಎನ್ ಹಾಸ್ಪಿಟಲ್, ಮೇನ್ ರೋಡ್, ಗುಲ್ಬರ್ಗಾ. ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. Unicare Diagnostic Center, Quality Care Beyond Excellence. Unicare Diagnostic Center, opposite Kantoji Super Bazaar, Kupa Plot, Court Road, Kalaburgi. Contact 8496 825555 08472 25 1555. ನಮಸ್ಕಾರ, ಇನ್ ಗುಲ್ಬರ್ಗಾ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಕೆಂಪುಕೋಟೆ ಮೇಲೆ ಕೇಸರಿ ಧ್ವಜ ಹಾರಿಸುವುದಾಗಿ ಹೇಳಿಕೆ ನೀಡಿರುವ ಸಚಿವ ಕೆಎಸ್ ಈಶ್ವರಪ್ಪ ರಾಜೀನಾಮೆ ನೀಡುವಂತೆ ಕಾಂಗ್ರೆಸ್ ಪಕ್ಷದ ಮುಖಂಡರಿಂದ ಪ್ರತಿಭಟನೆ. ಆಜಾದಿ ಕಾ ಅಮೃತ್ ಮಹೋತ್ಸವ ಅಂಗವಾಗಿ ಕಲಬುರಗಿಯ ಬ್ರಹ್ಮಕುಮಾರಿ ಈಶ್ವರಿ ವತಿಯಿಂದ ಸಾರ್ವಜನಿಕರಲ್ಲಿ ರಸ್ತೆ ಸುರಕ್ಷತೆಯ ಕುರಿತು ನಡೆದ ಜಾಗೃತಿ ಬೈಕ್ ರ್ಯಾಲಿ. ಕಲಬುರಗಿ ಜಿಲ್ಲೆಯ ಚಿತ್ತಾಪುರ ತಾಲೂಕಿನ ವಾಡಿಯ ಎಸಿಸಿ ಸಿಮೆಂಟ್ ಕಂಪನಿಯಲ್ಲಿ ಅಗ್ನಿ ಅವಘಡ. ಸಿಮೆಂಟ್ ಚೀಲ ಸಾಗಿಸುವ ವೆಲೆಟ್ನಲ್ಲಿ ಆಕಸ್ಮಿಕ ಬೆಂಕಿಗೆ ಹೊತ್ತಿ ಉರಿದ ಕಾರ್ಖಾನೆ.
ಈಗ ವಾರ್ತೆಗಳ ವಿವರ. ಸಚಿವ ಕೆಎಸ್ ಈಶ್ವರಪ್ಪ ಕೆಂಪುಕೋಟೆ ಮೇಲೆ ಕೇಸರಿ ಧ್ವಜ ಹಾರಿಸುವುದಾಗಿ ಅಪಾಯಕಾರಿ ದೇಶದ್ರೋಹ ಹೇಳಿಕೆ ನೀಡಿರುವುದನ್ನು ಖಂಡಿಸಿ ಕಾಂಗ್ರೆಸ್ ಪಕ್ಷದ ಮುಖಂಡರಿಂದ ಜಿಲ್ಲಾಧಿಕಾರಿ ಕಚೇರಿ ಬಳಿ ಪ್ರತಿಭಟನೆ ಮಾಡಲಾಯಿತು. ದೇಶದ್ರೋಹಿಯಾಗಿರ್ತಕ್ಕಂಥ ಈಶ್ವರಪ್ಪನವರಿಗೆ ಕೆಎಸ್ ಈಶ್ವರಪ್ಪ ಕೆಂಪುಕೋಟೆ ಮೇಲೆ ಕೇಸರಿ ಧ್ವಜ ಹಾರಿಸುವುದಾಗಿ ವಿವಾದಾತ್ಮಕ ಹೇಳಿಕೆ ನೀಡಿದ್ದರ ಕಾರಣ ಅವರನ್ನು ಸಚಿವ ಸಂಪುಟದಿಂದ ಕೈಬಿಡಬೇಕು ಎಂದು ಒತ್ತಾಯಿಸಿ ಕಾಂಗ್ರೆಸ್ ಪಕ್ಷದವರು ರಾಜ್ಯ ಸರ್ಕಾರಕ್ಕೆ ಆಗ್ರಹಿಸಿದ್ರು. ಜಿಲ್ಲಾ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಜಗದೇವ್ ಗುತ್ತೇದಾರ್ ಮಾತನಾಡಿ, ಬಿಜೆಪಿಯವರಿಗೆ ನಾಲಿಗೆಗೂ ಮೆದುಳಿಗೂ ಸಂಬಂಧನೇ ಇಲ್ಲ, ಆ ರೀತಿ ಮಾತಾಡ್ತಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ವಿರುದ್ಧ ಅವಾಚ್ಯ ಶಬ್ದಗಳಿಂದ ಮಾತಾಡಿರೋ ಈ ಈಶ್ವರಪ್ಪ ಅವರನ್ನ ಸಚಿವ ಸಂಪುಟದಿಂದ ವಜಾ ಮಾಡಬೇಕು ಎಂದು ಆಗ್ರಹಿಸಿದ್ರು. ಶಿವಮೊಗ್ಗದಲ್ಲಾಗಿರುವ ಕೊಲೆ ವಿಷಯಕ್ಕೆ ಸಂಬಂಧಪಟ್ಟಂತೆ ಮುಸ್ಲಿಂ ಸಮುದಾಯದವರು ಈ ಕೊಲೆ ಮಾಡಿದ್ದಾರೆ ಎಂದು ಆರೋಪ ಮಾಡ್ತಿದ್ದಾರೆ. ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲಿನ ಇಂತಹ ಘಟನೆಗಳು ಜರುಗುತ್ತಿವೆ ಎಂದು ಬಿಜೆಪಿ ವಿರುದ್ಧ ಹರಿಹಾಯ್ದರು. ಇವತ್ತು ನಾವು ಕೆಎಸ್ ಈಶ್ವರಪ್ಪ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ ಕೆಎಸ್ ಈಶ್ವರಪ್ಪನವರು ರಾಷ್ಟ್ರಧ್ವಜದ ಬಗ್ಗೆ ಅಪಮಾನವಾದಂಥ ಮಾತನಾಡಿದ್ದಾರೆ. ಅವರ ವಿರುದ್ಧವಾಗಿ ನಾವು ಇವತ್ತು ಜಿಲ್ಲಾ ಕಾಂಗ್ರೆಸ್ ಸಮಿತಿ ವತಿಯಿಂದ ನಾವು ಪ್ರೊಟೆಸ್ಟ್ ಹಮ್ಮಿಕೊಂಡಿದ್ದೇವೆ. ಅವರು ಸನ್ಮಾನ್ಯ ಶ್ರೀ ನಮ್ಮ ಕೆಪಿಸಿಸಿ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಅವರಿಗೂ ಕೂಡ ಒಂದು ಅಬಚ್ಯವಾದಂಥ ಶಬ್ದಗಳ ಬಳಕೆ ಮಾಡಿದ್ದಾರೆ. ಇಂಥ ಒಬ್ಬ ಅವಿವೇಕಿ ಮಂತ್ರಿ ಆ ಸ್ಥಾನದಲ್ಲಿ ಇರಬಾರ್ದು. ಯಾಕಂದರೆ ಅವರು ನಮ್ಮ ಡಿ ಕೆ ಶಿವಕುಮಾರ್ ಅವರು ಕೂಡ ಹೇಳಿದ್ದಾರೆ, ಅದೇ ಯಾಕೆ ಅವ್ರ ತಂದೆಗೂ ಕೂಡ ಆ ರೀತಿ ಮಾತಾಡಿದ್ದಾರೆ, ತಂದೆ ಹೆಸರು ತೊಗೊಂಡಿದ್ದಾರೆ. ಇಂಥ ಬಚ್ಚಲ್ಬಾಯಿ ಇರ್ತಕ್ಕಂಥ ಒಬ್ಬ ಕೆ ಎಸ್ ಈಶ್ವರಪ್ಪನವರನ್ನು ಸಂಪುಟದಿಂದ ಕೂಡಲೇ ವಜಾ ಮಾಡಬೇಕಂತ ನಾವು ಇವತ್ತು ಜಿಲ್ಲಾ ಕಾಂಗ್ರೆಸ್ ಸಮಿತಿ ವತಿಯಿಂದ ನಾವು ಇವತ್ತು ಪ್ರೊಟೆಸ್ಟ್ ಮಾಡ್ತಾ ಇದ್ದೇವೆ. ಸನ್ಮಾನ್ಯ ಶ್ರೀ ನಮ್ಮ ಮಾಜಿ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬರು ಕೂಡ ಹೇಳಿದ್ದಾರೆ, ಏಕೆಂದರೆ ಅವರ ನಾಲಿಗೆಗೂ ಮತ್ತು ತಲೆಗೂ ಕನೆಕ್ಷನೇ ಇಲ್ಲ ಅಂತ ಹೇಳಿದ್ದಾರೆ. ಅದೇ ರೀತಿ ಮಾತಾಡ್ತಾರೆ ಅವರು, ಯಾಕಂದರೆ ನಾಲಿಗೆಗೂ ಮತ್ತು ತಲೆಗೂ ಮಿದುಳಿಗೂ ಕನೆಕ್ಷನೇ ಇಲ್ಲ ಒಟ್ಟೆ. ಆ ರೀತಿ ಏನು ಬಾಯಿಗೆ ಬರ್ತಾ ಅದೇ ರೀತಿ ಏನು ಬಾಯಿಗೆ ಬಂದಿದೆ ಮಾತಾಡ್ತಾರೆ. ಇವತ್ತು ಹೇಳಿದ್ದಾರೆ, ನಿನ್ನೆ ಶಿವಮೊಗ್ಗದಲ್ಲಿ ಒಂದು ಕೊಲೆ ಆಗಿದೆ, ಆದರೆ ಶಿವಮೊಗ್ಗದಲ್ಲಿ ಕೊಲೆ ಆಗಿದೆ, ಆದರೆ ಮುಸ್ಲಿಂ ಮುಸ್ಲಿಂ ಗುಂಡಾಗಳೇ ಕೊಲೆ ಮಾಡಿದ್ದಾರೆ ಅಂತೇಳಿ ನೀನು ಪೊಲೀಸ್ ಅಧಿಕಾರಿ ಅದನ್ನ ಇನ್ನು ತನಿಖೆನೇ ಆಗಿಲ್ಲ, ಏನೂ ಇಲ್ಲ. ಒಬ್ಬ ಕಮ್ಯುನಿಟಿ ಮೇಲೆ ಸುಮ್ಮನೆ ಬ್ಲೇಮ್ ಮಾಡೋದಂದ್ರೆ ಪೊಲೀಸ್ ಇದೆ, ಅದಕ್ಕೆ ತನಿಖೆ ಮಾಡಲಿ. ತನಿಖೆ ಮಾಡಿದ ಮೇಲೆ ಯಾರು ತಪ್ಪಿಸ್ತಾರ ಅವ್ರಿಗೆ ಶಿಕ್ಷೆ ಆಗಲಿ, ಪರವಾಗಿಲ್ಲ. ಆದರೆ ಇನ್ನು ಏನೂ ಇಲ್ಲ, ಆಗಲೇ ಮುಸ್ಲಿಂ ಗುಂಡಾಗಳೇ ಮಾಡಿದ್ದಾರೆ ಅಂತ. ಆದರೆ ಏನು ಪೊಲೀಸ್ ಡಿಪಾರ್ಟ್ಮೆಂಟ್ ಪೊಲೀಸ್ನ ಸಂಬಂಧ ಇದ್ರಾಗನ ಏನೂ ಇಲ್ಲ. ಬಾಯಿಗೆ ಏನು ಬರ್ತದೆ ಅದೇ ರೀತಿ ಮಾತಾಡ್ತಾನೆ. ಯಾಕಂದರೆ ವಾತಾವರಣ ಈ ರಾಷ್ಟ್ರದಲ್ಲಿ ಈ ರಾಷ್ಟ್ರಧ್ವಜದ ಬಗ್ಗೆ ಮಾತಾಡಿ ಪೂರ ಇಡೀ ದೇಶದಲ್ಲಿ ಈ ವಾತಾವರಣ ಕೆಡಿಸಿಬಿಟ್ಟಿದ್ದಾರೆ. ಅಂಥ ಒಬ್ಬ ನಾಲಾಯಕ ಮಂತ್ರಿಗೆ ಈ ಸಂಪುಟದಲ್ಲಿ ಕೂಡಲೇ ವಜಾ ಮಾಡಬೇಕು. ಯಾಕಂದರೆ ಬಾಯಿಗೆ ಏನು ಬರ್ತದೆ ಅದೇ ಮಾತಾಡ್ತಾನೆ. ಇಂಥ ಒಬ್ಬ ನಾಲಾಯಕ ಮಂತ್ರಿ ಇದ್ದಾನೆ. ಯಾಕಂದರೆ ಆ ಹಿಜಾಬ್ ಈ ವಿಷಯದಲ್ಲಿಯೂ ಕೂಡ ಅದೇ ರೀತಿ ಮಾತಾಡ್ತಾನೆ. ಎಲ್ಲ ರೀತಿಯಿಂದ ಬಿ ಜೆ ಪಿ ಏನು ಕೋಮುವಾದಿ ಬಿ ಜೆ ಪಿ ಬಂದ ಮೇಲೆ ಈ ರೀತಿ ಘಟನೆಗಳು ನಡೀತಾನೇ ಇವೆ. ಆದರೆ ಇಷ್ಟು ದಿವಸ ಮೊದಲು ಏನು ಕಾಂಗ್ರೆಸ್ ಪಕ್ಷದ ಸರ್ಕಾರ ಇತ್ತು, ಯಾವುದೇ ರೀತಿ ಇಂಥ ಅಹಿತಕರ ಘಟನೆಗಳಾಗಿಲ್ಲ, ಯಾವ ಕೋಮುವಾದಿ ಈ ರೀತಿ ಇದೇ ಆಗಿಲ್ಲ. ಅದಕ್ಕೆ ಇವರು ಬಂದ ಮೇಲೆ ಇವು ಜಾತಿಯ ಜಗಳ ಹಚ್ಚಿ ಈ ರೀತಿ ಅವರು ರಾಜಕೀಯ ಮಾಡ್ತಾ ಇದ್ದಾರೆ. ಯಾಕಂದರೆ ಅವರು ಮಾಡಿದಂಥ ಅಭಿವೃದ್ಧಿಗಳು ಕೆಲಸಗಳು ಏನೂ ಇಲ್ಲ. ಮೈಂಡ್ ಬೇರೆ ಕಡೆ ಡೈವರ್ಟ್ ಮಾಡೋ ಸಲಕ್ಕೆ ಇವು ಹಿಂದೂ ಮುಸ್ಲಿಂ ಯಾವುದಾರೊಂದು ಇದು ಇಶ್ಯೂ ತರೋದು ಇದೇ ರೀತಿ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಕೆ ಎಸ್ ಈಶ್ವರಪ್ಪನವರಿಗೆ ವಜಾ ಮಾಡ್ತಕ್ಕಂಥ ಕೆಲಸ ಸರ್ಕಾರ ಕೂಡಲೇ ಮಾಡಬೇಕು. ಯಾಕಂದರೆ ನಮ್ಮ ಎಲ್ಲ ಶಾಸಕರು ಕಾಂಗ್ರೆಸ್ ಪಕ್ಷದ ಮುಖಂಡರು ನಾಯಕರು ಎಲ್ಲ ಅಹೋರಾತ್ರಿ ವಿಧಾನಸಭೆಯಲ್ಲಿ ಅವರು ರಾತ್ರಿ ಎಲ್ಲ ಸ್ಟ್ರೈಕ್ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಅವರ ಬೆಂಬಲವಾಗಿ ನಾವು ಕೂಡ ಜಿಲ್ಲಾ ಕಾಂಗ್ರೆಸ್ ಸಮಿತಿ ವತಿಯಿಂದ ಹಾಗೆ ಎಲ್ಲ ತಾಲೂಕುಗಳಲ್ಲಿ ತಹಶೀಲ್ದಾರರಿಗೆ ಕೂಡ ನಾವು ಮೆಮೊರಂಡಮ್ ಕೊಡ್ತಾ ಇದ್ದೇವೆ. ಬ್ಲಾಕ್ ಕಾಂಗ್ರೆಸ್ ಸಮಿತಿ ವತಿಯಿಂದ ಇಲ್ಲಿ ಕೂಡ ನಾವು ಜಿಲ್ಲೆಯಲ್ಲಿ ಇವತ್ತು ನಾವು ಕೂಡ ಇಲ್ಲಿ ಸ್ಟ್ರೈಕ್ ಮಾಡ್ತಾ ಇದ್ದೇವೆ. ಅದಕ್ಕೆ ಕೂಡಲೇ ಮುಖ್ಯಮಂತ್ರಿಗಳು ಅವರನ್ನು ವಜಾ ಮಾಡಬೇಕಂತ ನಾವು ಎಲ್ಲ ಪರವಾಗಿ ನಾವು ಒತ್ತಾಯ ಮಾಡ್ತೀವಿ ಜಿಲ್ಲಾ ಕಾಂಗ್ರೆಸ್ ಸಮಿತಿ ವತಿಯಿಂದ. ಈ ಪ್ರತಿಭಟನೆಯಲ್ಲಿ ಕಾಂಗ್ರೆಸ್ ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತರು ಪಾಲ್ಗೊಂಡಿದ್ರು. ಆಜಾದಿ ಕಾ ಅಮೃತ್ ಮಹೋತ್ಸವ ಅಂಗವಾಗಿ ಕಲಬುರಗಿಯ ಬ್ರಹ್ಮಕುಮಾರಿ ಈಶ್ವರಿ ವತಿಯಿಂದ ನಗರದಲ್ಲಿ ರಸ್ತೆ ಸುರಕ್ಷತೆ ಕುರಿತು ಬೈಕ್ ರ್ಯಾಲಿ ಹಮ್ಮಿಕೊಳ್ಳಲಾಗಿತ್ತು. ಭಾರತ ದೇಶ ಸ್ವತಂತ್ರಗೊಂಡು 75 ವರ್ಷಗಳಾಗಿರುವ ಹಿನ್ನೆಲೆಯಲ್ಲಿ ಕಲಬುರಗಿ ನಗರದಲ್ಲಿ ಬ್ರಹ್ಮಕುಮಾರಿ ಈಶ್ವರಿ ವತಿಯಿಂದ ನಗರದಲ್ಲಿ ರಸ್ತೆ ಸುರಕ್ಷತೆಯಿಂದ ದೇಶದ ಸುರಕ್ಷತೆಗಾಗಿ ಕುರಿತು ಬೈಕ್ ರ್ಯಾಲಿ ಮುಖಾಂತರ ಸಾರ್ವಜನಿಕರಲ್ಲಿ ಅರಿವು ಮೂಡಿಸಲಾಯಿತು.
अभिनेता सर ಇನ್ನು ಕಲಬುರಗಿಯ ಆದರ್ಶ ನಗರದ ಸತ್ಯತೀರ್ಥ ಸಭಾಭವನದಲ್ಲಿ ಹಮ್ಮಿಕೊಂಡಿದ್ದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಕರ್ನಾಟಕ ಮೀಸಲು ಪೊಲೀಸ್ ಎಸ್ಪಿ ಬಸವರಾಜ್ ಜಿಲ್ಲೆಯವರು ಬೈಕ್ ಸವಾರರು ಟ್ರಾಫಿಕ್ ನಿಯಮಗಳನ್ನು ಅಚ್ಚುಕಟ್ಟಾಗಿ ಪಾಲಿಸದಿದ್ದಲ್ಲಿ ಅಪಘಾತಗಳಾಗುವುದನ್ನು ತಡೆಗಟ್ಟಲು ಸಾಧ್ಯ. ದೇಶದಲ್ಲಿ ಕೋವಿಡ್ ಬಂದಾಗ ಲಾಕ್ಡೌನ್ ವೇಳೆ ಅಪಘಾತಗಳು ಕಡಿಮೆಯಾಗಿವೆ. ಸಾರ್ವಜನಿಕರು ಟ್ರಾಫಿಕ್ ನಿಯಮಗಳ ಬಗ್ಗೆ ಅಸಡ್ಡೆ ತೋರಿದಾಗ ಅಪಘಾತಗಳು ಸಂಭವಿಸುತ್ತವೆ ಎಂದಿದ್ದಾರೆ. ಇವತ್ತು ನಾವು ನೋಡ್ತಾ ಇದ್ದೀವಿ, ನಮಗೆ ಜಗತ್ತಿಗೆ ಕರೋನಾ ಮಹಾಮಾರಿ ಬಂತು, ಬಟ್ ಮಹಾಮಾರಿಯಿಂದ ಸಾಯೋದಕ್ಕಿಂತ ಹೆಚ್ಚಿಗೆ ಆಕ್ಸಿಡೆಂಟಲ್ ಸಾಯ್ತಾ ಇದ್ದಾರೆ. ಸೊ ಅದನ್ನ ತಡೆಗಟ್ಟಬೇಕಂದ್ರೆ ನಾವು ಟ್ರಾಫಿಕ್ ರೂಲ್ಸ್ ಅನ್ನ ಫಾಲೋ ಮಾಡಬೇಕಾಗುತ್ತೆ. ನಾವು ಆಕ್ಚುಲಿ ಇಂಡಿಯಾ ಲಾಕ್ಡೌನ್ ಆಯ್ತು. ಲಾಕ್ಡೌನ್ ಆದಾಗ ನಾವು ಕರೋನಾದಿಂದ ಎಷ್ಟು ಜನ ಸಾಯೋದನ್ನ ತಡೆಗಟ್ಟಿದೆವು ನನಗೆ ಗೊತ್ತಿಲ್ಲ, ಬಟ್ ಲಾಕ್ಡೌನ್ ಇಂದ ಟ್ರಾಫಿಕ್ ಕ್ಲೋಸ್ ಮಾಡಿದ್ರಿಂದ ಅಷ್ಟು ಆಕ್ಸಿಡೆಂಟ್ ಕ್ಲೋಸ್ ಆಗಿ ಅಷ್ಟು ಜನಗಳು ಸೇವ್ ಆಗಿದ್ದಾರೆ. ಅದು ಒಂದು ಕರೋನಾದ ಎಫೆಕ್ಟ್ ಅಂತ ನಾವು ಹೇಳ್ತೇವೆ. ಸೊ ಅಷ್ಟು ಜನಗಳು ಇವತ್ತು ನಮಗೆ ರಕ್ಷಣೆ ಸಿಕ್ಕಿದೆ. ಸಾವಿನ ಸಂಖ್ಯೆ, ಫ್ಯಾಟಲ್ ಆಕ್ಸಿಡೆಂಟ್ಗಳ ಸಂಖ್ಯೆಗಳು ಕಡಿಮೆ ಆಗಿದೆ. ಸೊ ಕರೋನಾದಿಂದ ಎಷ್ಟು ಜನಗಳು ನಾವು ಮನೆಯಲ್ಲಿ ಕೂತ್ರೆ ನಾವು ಬದುಕೊಂಡಿದೀವಿ. ಯಾರೊಬ್ಬರು ಟಿ ಶರ್ಟ್ ಮೇಲೆ ಹಾಕೊಂಡಿದ್ರು ನಾವು ಏನು ಲಾಕ್ಡೌನ್ ಸರ್ವೈವರ್ ಅಂತ, ಲಾಕ್ಡೌನ್ ಇಂದ ಸರ್ವೈವರ್ ಅಂತಂದ್ರೆ ನಾವು ನೀವೆಲ್ಲ ಉಳ್ಕೊಂಡಿದ್ವಿ ಅಂತ ಲಾಕ್ಡೌನ್ ಮಾಡಿದ್ಮೇಲೆ. ಸೊ ಪಾಸಿಟಿವ್ ಆಕ್ಟಿವಿಟಿ. ಸೊ ಆ ಥರದಲ್ಲಿ ಹಂಗಿದೆ. ಅಂದ್ರೆ ಇಲ್ಲಿ ಏನಾಗ್ತದೆ, ಫ್ಯಾಟಲ್ ಆಕ್ಸಿಡೆಂಟ್ ಯಾವಾಗ ಆಗ್ತದೆ, ಯಾವಾಗ ನಾವು ನೆಗ್ಲಿಜೆನ್ಸ್ ಮಾಡ್ತೀವಿ, ಯಾವಾಗ ನಾವು ಟ್ರಾಫಿಕ್ ರೂಲ್ಸ್ ಅನ್ನ ಫಾಲೋ ಮಾಡಲ್ಲ, ಯಾವಾಗ ನಾವು ಸ್ಪೀಡ್ ಲಿಮಿಟ್ಸ್ ಅನ್ನ ಸರಿಯಾಗಿ ನೋಡಲ್ಲ. ನಮ್ಮ RTOs ಅನ್ನೋರು ಬಹಳ ಚಂದ ಹೇಳ್ತಾರೆ, ಪಾಪ ಅವ್ರು ಸಿಗ್ನಲ್ಸ್ ಪಾಯಿಂಟ್ಗಳೆಲ್ಲ ಆಗ್ತಾರೆ, ಲೈಸೆನ್ಸ್ ಕೊಡಬೇಕಾದ್ರೆ ಅದನ್ನೆಲ್ಲ ವೆರಿಫೈ ಮಾಡ್ತಾರೆ. ಅದನ್ನೆಲ್ಲ ಎಲ್ಲಿ ಸ್ಕೂಲ್ ಇದೆ, ಎಲ್ಲಿ ಸೌಂಡ್ ಮಾಡಬಾರ್ದು, ಎಲ್ಲಿ ಹಂಪ್ಸ್ ಇದೆ, ಎಲ್ಲಿ ಕ್ರಾಸ್ ಇದೆ, ಎಲ್ಲಿ ಸ್ಪೀಡ್ ಲಿಮಿಟ್ಸ್ ಕಡಿಮೆ ಮಾಡಬೇಕು, ಎಲ್ಲಿ ಸ್ಕೂಲ್ ಇದೆ, ಎಲ್ಲಿ ಹಾಸ್ಪಿಟಲ್ ಇದೆ, ಪ್ರತಿಯೊಂದು ಹೇಳ್ತಾರೆ. ಬಟ್ ನಾವು ಅದು ಯಾವ್ದು ಕಡೆ ಗಮನ ಇರಲ್ಲ. ಯಾವ ಕಡೆ ಗಮನ ಇಲ್ಲ. ಟ್ರಾಫಿಕ್ ವೈಲೇಷನ್ ಮಾಡೋದು ನಮ್ಮ ರೈಟ್ಸ್ ಅನ್ಕೋತೀವಿ. ಸೊ ಅದು ಎಂಡ್ ಅಪ್ ಆಗುತ್ತೆ, ಆಕ್ಸಿಡೆಂಟಲ್ಲಿ ಎಂಡ್ ಅಪ್ ಆಗುತ್ತೆ. ಸುಮ್ಮನೆ ಸಮಸ್ಯೆಗಳನ್ನು ಮಾಡ್ಕೊಳ್ತಾರೆ. ಸೊ ಈ ಟ್ರಾಫಿಕ್ ರೂಲ್ಸ್ ಅನ್ನ ಕರೆಕ್ಟಾಗಿ ಫಾಲೋ ಮಾಡಿದ್ರೆ ಯಾರಿಗೂ ಸಮಸ್ಯೆಗಳು ಬರಲ್ಲ. ಸೊ ನಾವು ಹೇಳ್ತೀವಿ, ನೀವು ಆಯ್ತು ನಿಮಗೆ ಒಂದು ಟ್ರಾಫಿಕ್ ರೂಲ್ಸ್ ಬ್ರೇಕ್ ಮಾಡ್ಕೊಂಡ್ಬಿಟ್ಟು ಹೆಲ್ಮೆಟ್ ಇಲ್ದ್ರೆ ನೀವು ಸಿಕ್ಕಾಕೊಂಡಿದ್ರ ಪೊಲೀಸರಿಗೆ ನಾವು ಹೇಳ್ತೀವಿ, ಅವ್ರಿಗೆ ಯಾರು ಇದ್ದವ್ರಿಗೆ ಹೇಳ್ತೀವಿ, ನೀವು ಫೈನ್ ಹಾಕಿ ತಪ್ಪಿಸ್ಕೊಳ್ಬೋದು. ಇನ್ ಕೇಸ್ ನಿಮ್ಗೆ ಆಕ್ಸಿಡೆಂಟ್ ಆಯ್ತು, ಹೆಲ್ಮೆಟ್ ಇಲ್ಲ, ಡೆತ್ ಆಗ್ತಾ ಇದೆ, ಅವಾಗ ಯಾರಿಗೆ ಕೇಳ್ತೀರಾ? ಭಗವಾನ್ ಕೇಳ್ತೀರಾ? ಇದೊಂದ್ಸರ್ತಿ ಉಳಿಸ್ಕೊಡಿ, ನೆಕ್ಸ್ಟ್ ಟೈಮ್ ಇಂದ ಹಾಕೋತೀವಿ ನಾವು ಅಂತ, ಟ್ರಾಫಿಕ್ ಹೆಲ್ಮೆಟ್ ಹಾಕೊಳ್ತೀವಿ ಅಂತ. ಏನೋ ಈಗ ಜೀವಂತಾಗಿ ಹಿಡ್ದಿದ್ದಾರೆ, ನಮ್ಮ ಕೈಯಿಂದ ಬಿಡಿಸ್ಕೊಳ್ತೀರಿ, ಫೈನ್ ಕಟ್ಟನ್ನು ತಪ್ಪಿಸ್ಕೊಳ್ತೀರಿ. ಬಟ್ ಬೇರೆ ಟೈಮಲ್ಲಿ ಸಪೋಸ್ ಅದು ಆಕ್ಸಿಡೆಂಟ್ ಹಿಟ್ ಆಗಿ ನೀವು ಫ್ಯಾಟಲ್ ಆಕ್ಸಿಡೆಂಟ್ ಆಗಿದ್ರೆ ಸ್ವಲ್ಪ ಹೆಲ್ಮೆಟ್ ಇದ್ರೆ ನಿಮ್ಗೆ ಅದು ರಕ್ಷಣೆ ಮಾಡ್ತಕ್ಕಂಥ ಸಂದರ್ಭಗಳು ಬಹಳಷ್ಟು ಇರ್ತದೆ. ಸೊ ಅದಕ್ಕೆ ಸಾರ್ವಜನಿಕರಿಗೆ ನಮ್ಮ ಟ್ರಾಫಿಕ್ ಪೊಲೀಸ್ನವರು ಬಹಳ ಜನಗಳು ಬಂದಿದ್ದಾರೆ. ಸೊ ಅವರು ಬಹಳಷ್ಟು ಅವೇರ್ನೆಸ್ ಕ್ಯಾಂಪ್ಸ್ಗಳು ಅದು ಇದೆಲ್ಲ ಮಾಡ್ತಾರೆ. ಬಟ್ ಮಾಡಿದ್ರು ಕೂಡ ನಮ್ಮ ಜನಗಳ ತಿಳುವಳಿಕೆ ಕಡಿಮೆ. ಸೊ ನಾವು ಸಾರ್ವಜನಿಕ ಎಜುಕೇಟ್ ಮಾಡ್ತಾ ಇರ್ತೀವಿ, ಕರಪತ್ರದ ಮೂಲಕ, ರೇಡಿಯೋ ಮೂಲಕ, ಮಾಧ್ಯಮದ ಮೂಲಕ, ಹಲವಾರು ಮಾಧ್ಯಮದ ಮೂಲಕ ನಾವು ವಿತರಣೆ ಮಾಡಿದ್ರು ಕೂಡ ನಮಗೆ ಒಂದು ಫ್ಯಾಟಲ್ ಆಕ್ಸಿಡೆಂಟ್ಸ್ಗಳು ಆಗ್ತಾನೆ ಇದ್ದಾವೆ, ಆಕ್ಸಿಡೆಂಟ್ಗಳು ಆಗ್ತಾನೆ ಇದ್ದಾವೆ, ಸಾವು ನೋವುಗಳು ಆಗ್ತಾನೆ ಇದ್ದಾವೆ. ಸೊ ಇದನ್ನೆಲ್ಲ ಕಡಿಮೆ ಮಾಡಬೇಕಂದ್ರೆ ನಾವು ಈ ತರ ಒಂದು ಇವತ್ತು ಏನು ಬ್ರಹ್ಮಕುಮಾರಿಜಿ ಆಶ್ರಮದಿಂದ ಮತ್ತೆ ಇವರ ಒಂದು ಏನು ಸಮಾಜಮುಖಿಯಾದಂತಹ ಕಾರ್ಯಗಳನ್ನು ಮಾಡ್ತಾ ಇದೆ, ಅವರು ರಿಯಲಿ ಮೆಚ್ಚಬೇಕಾದಂಥದ್ದು. ಇದು ಇವತ್ತು ನಾವು ಪೊಲೀಸರು ಕೈಗೊಳ್ಳಬೇಕಾದಂಥ ಕಾರ್ಯ, ಇವತ್ತು RTOನವರು ಮಾಡಬೇಕಾದಂಥ ಕಾರ್ಯ. ಅದನ್ನೆಲ್ಲ ಇಟ್ಕೊಂಡ್ಬಿಟ್ಟು ಇವತ್ತು ಏನು ನಮ್ಮ ಆಜಾದಿ ಕಿ ಅಮೃತ್ ಮಹೋತ್ಸವ ಒಂದು ಕಾರ್ಯಕ್ರಮದಲ್ಲಿ ಅವರುಗಳು ಇಂಥವೆಲ್ಲ ಸಮಾಜಮುಖಿಯಾದಂಥ ಕಾರ್ಯಗಳನ್ನ ಹಾಕೊಳ್ತಾ ಇದ್ದಾರೆ. ರಿಯಲಿ ಇದು ಅಪ್ರಿಸಿಯೇಟ್ ಮಾಡ್ತಕ್ಕಂಥದ್ದು. ನಾವು ಆಕ್ಚುಲಿ ಇವತ್ತು ಫೆಬ್ರವರಿ ಇನ್ನು ಆಜಾದಿ ಕಾ ಅಮೃತ್ ಮಹೋತ್ಸವ ಅಂಗವಾಗಿ ಬ್ರಹ್ಮಕುಮಾರಿ ಹಮ್ಮಿಕೊಂಡಿದ್ದ ರಸ್ತೆ ಸುರಕ್ಷತಾ ಕಾರ್ಯಕ್ರಮದ ಕುರಿತು BK ವಿಜಯ್ ಅವರು ಮಾತನಾಡಿದರು. ಇಂದು ನಗರದಲ್ಲಿ ಆದರ್ಶ್ ನಗರ ಸತ್ಯತೀರ್ಥ ಸಭಾಭವನದಲ್ಲಿ ವಿಶೇಷ ಅತಿಥಿಗಳಿಂದ ಈ ಒಂದು ಮೋಟಾರ್ ಸೈಕಲ್ ರ್ಯಾಲಿಯ ಉದ್ಘಾಟನೆಯಾಯಿತು. ಸಡಕ್ ಸುರಕ್ಷತೆಯಿಂದ ರಾಷ್ಟ್ರದ ಸುರಕ್ಷತೆ ವಿಷಯವಾಗಿ ವಿಶೇಷ ಪ್ರಕಾಶವನ್ನು ನೀಡಲಾಯಿತು. ಈ ಕಾರ್ಯಕ್ರಮಕ್ಕೆ ನಗರದ RTO, ಕಲ್ಯಾಣ ಕರ್ನಾಟಕ ಸಾರಿಗೆ ವಿಭಾಗದ ಮ್ಯಾನೇಜರ್ ಸಂತೋಷ್ ಕುಮಾರ್ ಅವರು ಹಾಗೂ ವಿಶೇಷ DC ಆದಂತಹ ಸುನೀಲ್ ಕುಮಾರ್ ಅವರು ಹಾಗೂ ಕರ್ನಾಟಕ ರಿಸರ್ವ್ ಪೊಲೀಸಿನ SP ಅವರಾದಂಥ ಬಸವರಾಜ್ ಜಿಲ್ಲೆಯವರು ಆಗಮಿಸಿ ಹಸಿರು ನಿಶಾನೆಯನ್ನು ಈ ರ್ಯಾಲಿಗೆ ತೋರಿಸಿದ್ದಾರೆ. ರಾಜಯೋಗಿ ಬ್ರಹ್ಮಕುಮಾರ್ ಪ್ರೇಮಣ್ಣನವರು ವಿಶೇಷ ಪ್ರೇರಣೆಯನ್ನು ನೀಡಿದ್ದಾರೆ. ನಗರದಲ್ಲಿ 70 ಜನ ರಾಜಯೋಗದ ಸಾಧಕರು ಈ ಸುಂದರ ಬೈಕ್ ರ್ಯಾಲಿಯ ಮುಖಾಂತರ
ಟ್ರಾಫಿಕ್ ರೂಲ್ಸ್ಗಳನ್ನು ಪಾಲನೆ ಮಾಡ್ತಾ ಜನರಿಗೆ ಜಾಗೃತಿ ಮೂಡಿಸ್ತಿದ್ದಾರೆ. ಅಪಘಾತಗಳನ್ನು ತಡೆಯುವ ನಿಟ್ಟಿನಲ್ಲಿ ಅನೇಕರ ಪ್ರಾಣ ಅಪಾಯದಿಂದ ಉಳಿಸಿ ದಾನ ನೀಡುವ ನಿಟ್ಟಿನಲ್ಲಿ ಜಾಗೃತಿಯನ್ನು ತರುವ ಪ್ರಯತ್ನಕ್ಕೆ ಇಂದು ಚಾಲನೆ ಸಿಕ್ಕಿದೆ. ಸಾಯಂಕಾಲ 6 ಗಂಟೆಗೆ ನಗರದ ಆಳಂದ ರಸ್ತೆಯಲ್ಲಿರುವ ರಾಜಯೋಗ ಕೇಂದ್ರದ ಪಕ್ಕದ ಬೃಹತ್ ಗಾರ್ಡನ್ನಲ್ಲಿ ಸಂಜೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ವಿಶೇಷ ಟ್ರಾಫಿಕ್ ಪೊಲೀಸ್ನ ಕಮಿಷನರ್ ಇತ್ಯಾದಿ ಸಹೋದರ ಸಹೋದರಿಯರು ಆಗಮಿಸ್ತಿದ್ದಾರೆ. ಅಲ್ಲಿಯೂ ಕೂಡ ವಿಶೇಷ ಇದೇ ಮಾತಿಗೆ ಬೆಳಕನ್ನು ನೀಡುವ ಪ್ರಯತ್ನ ಈ ವಿದ್ಯಾಲಯದ ಬೈಕ್ ರ್ಯಾಲಿ ಮಾಡ್ತಾ ಇದೆ. ತಮ್ಮೆಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಹಾರ್ದಿಕ ಸುಸ್ವಾಗತ. ಜಾಗೃತರಾಗೋಣ, ರಾಷ್ಟ್ರ ನಿರ್ಮಾಣಕ್ಕಾಗಿ ಪಣ ತೊಡೋಣ, ಉತ್ತಮ ಸುಂದರ ಸ್ವರ್ಣಿಮ ಭಾರತದ ನಿರ್ಮಾಣ ಮಾಡೋಣ. ಓಂ ಶಾಂತಿ. ಈ ಕಾರ್ಯಕ್ರಮದಲ್ಲಿ ಆರ್ಟಿಒ ಕಲ್ಯಾಣ ಕರ್ನಾಟಕ ಸಾರಿಗೆ ವಿಭಾಗದ ಮ್ಯಾನೇಜರ್ ಸಂತೋಷ್ ಕುಮಾರ್, ಸುನಿಲ್ ಕುಮಾರ್, ಬ್ರಹ್ಮಕುಮಾರಿಯ ರಾಜಯೋಗಿ ಪ್ರೇಮ ಸೇರಿದಂತೆ ಹಲವರು ಪಾಲ್ಗೊಂಡಿದ್ದರು. ಕಲಬುರಗಿ ಜಿಲ್ಲೆಯ ಚಿತ್ತಾಪುರ ತಾಲೂಕಿನ ವಾಡಿ ಪಟ್ಟಣದಲ್ಲಿರುವ ಎಸಿಸಿ ಸಿಮೆಂಟ್ ಕಂಪನಿಯಲ್ಲಿ ಸಿಮೆಂಟ್ ಚೀಲ ಸಾಗಿಸುವ ಬೆಳೆಟ್ನಲ್ಲಿ ಆಕಸ್ಮಿಕವಾಗಿ ಬೆಂಕಿ ತಗುಲಿದ್ದು, ಬೆಂಕಿಯ ಕೆನ್ನಾಲಿಗೆ ಹಲವು ಯಂತ್ರೋಪಕರಣಗಳನ್ನು ಸುಟ್ಟು ಕಾರ್ಖಾನೆ ಸುತ್ತ ದಟ್ಟವಾದ ಹೊಗೆ ಆವರಿಸಿತು. ಸಿಮೆಂಟ್ ಚೀಲ, ಕಲ್ಲು, ಮ್ಯಾಕ್ಸಿನ್ ಮಣ್ಣು, ಜಿಪ್ಸಮ್ ಕಲ್ಲಿದ್ದಲು ಸಾಗಿಸುವ ಬೆಲ್ಟ್ಗೆ ಆಕಸ್ಮಿಕವಾಗಿ ಬೆಂಕಿ ತಗುಲಿದ ಪರಿಣಾಮ ಕಲಬುರಗಿ ಜಿಲ್ಲೆಯ ಚಿತ್ತಾಪುರ ತಾಲೂಕಿನ ವಾಡಿ ಪಟ್ಟಣದಲ್ಲಿರುವ ಎಸಿಸಿ ಸಿಮೆಂಟ್ ಕಂಪನಿಯಲ್ಲಿ ವ್ಯಾಪಕ ಕಾಡ್ಗಿಚ್ಚು ಹಬ್ಬಿ ಕಾರ್ಖಾನೆ ಸುತ್ತ ದಟ್ಟವಾದ ಹೊಗೆ ಆವರಿಸಿತು. ಸಿಮೆಂಟ್ ಚೀಲ ಸಾಗಿಸುವ ಬೆಲ್ಟ್ನಲ್ಲಿ ಸಂಭವಿಸಿದ ಆಕಸ್ಮಿಕ ಬೆಂಕಿ ಕಾರ್ಖಾನೆಯನ್ನೇ ಹೊತ್ತಿ ಉರಿದಿದೆ. ಇನ್ನು ಫ್ಯಾಕ್ಟರಿಯಲ್ಲಿ ಬೆಂಕಿ ಆವರಿಸಿದ ಪರಿಣಾಮ ಹಲವು ಯಂತ್ರೋಪಕರಣಗಳಿಗೆ ಬೆಂಕಿ ತಗುಲಿದ್ದು, ಗಾಬರಿಗೊಂಡ ಕಾರ್ಮಿಕರು ಕಾರ್ಖಾನೆಯಿಂದ ಹೊರಬಂದಿದ್ದಾರೆ. ಸ್ಥಳಕ್ಕೆ ಧಾವಿಸಿದ ಅಗ್ನಿಶಾಮಕ ಸಿಬ್ಬಂದಿಯವರು ಬೆಂಕಿ ನಂದಿಸುವ ಕಾರ್ಯದಲ್ಲಿ ತೊಡಗಿದ್ದಾರೆ. ಅದೃಷ್ಟವಶಾತ್ ಅಂದ್ರೆ ಬೆಂಕಿಯ ಒಗಡದಲ್ಲಿ ಯಾವುದೇ ಅಪಾಯ ಸಂಭವಿಸಿಲ್ಲ. ಈ ಕುರಿತು ವಾಡಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಈಗ ಪುಟ್ಟದೊಂದು ವಿರಾಮದ ನಂತರ ಇನ್ನಷ್ಟು ಸುದ್ದಿಗಳನ್ನ ನಿರೀಕ್ಷಿಸಿ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಗೂ ರಂಗಾಯಣ ಕಲಬುರಗಿ ವತಿಯಿಂದ ನಡೆದ ಕಥಾರಂಗ ಮಾಲಿಕೆ ಕಾರ್ಯಕ್ರಮ. ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್ ಅಪೋಸಿಟ್ KPN ಹಾಸ್ಪಿಟಲ್, ಮೇನ್ ರೋಡ್, ಗುಲ್ಬರ್ಗಾ. ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ
ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ. Unicare Diagnostic Center, Quality Care Beyond Excellence. Unicare Diagnostic Center, opposite Kantoji Super Bazaar, Kupa Plot, Court Road, Kalburgi. Contact 8496 825555 08472 25 1555. ವಿರಾಮದ ನಂತರ ಮತ್ತೊಮ್ಮೆ ಇನ್ ಗುಲ್ಬರ್ಗ ವಾರ್ತೆಗಳಿಗೆ ಸ್ವಾಗತ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಗೂ ರಂಗಾಯಣ ಕಲಬುರಗಿ ವತಿಯಿಂದ ನಗರದಲ್ಲಿ ಕಥಾರಂಗ ಮಾಲಿಕೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕಲಬುರಗಿ ರಂಗಾಯಣ ಸಭಾಂಗಣದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಕಥಾರಂಗ ಮಾಲಿಕೆ ಕಾರ್ಯಕ್ರಮದಲ್ಲಿ ಕಲಬುರಗಿ ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯ ಡೀನ್ ಮತ್ತು ಕುಲಸಚಿವರಾಗಿರುವ ಪ್ರೊಫೆಸರ್ ಬಸವರಾಜ ಡೋಣೂರ್ ಅವರು ಡೋಲು ಬಾರಿಸುವ ಮೂಲಕ ಉದ್ಘಾಟಿಸಿದರು. ಬಳಿಕ ಕಥಾರಂಗ ಮಾಲಿಕೆ ಕುರಿತು ಕಲಬುರಗಿ ರಂಗಾಯಣ ನಿರ್ದೇಶಕ ಪ್ರಭಾಕರ್ ಜೋಶಿ ಅವರು ಪ್ರಾಸ್ತಾವಿಕವಾಗಿ ನುಡಿಗಳನ್ನಾಡಿದ್ರು. ನಮ್ಮ ಕಲಾವಿದರು ಕೇವಲ ನಟರಾಗಿ ಮಾತ್ರ ಇಲ್ಲಿಂದ ಹೋಗದೆ, ತಂತ್ರಜ್ಞರಾಗಿ ಮಾತ್ರ ಇಲ್ಲಿಂದ ಹೋಗದೆ, ಸ್ವತಃ ನಾಟಕ ರಚನೆಯ ವಿವಿಧ ಆಯಾಮಗಳನ್ನು ಅವರು ಅರ್ಥ ಮಾಡಿಕೊಳ್ಬೇಕು. ಇದೊಂದು ಕಲಿಕೆಯ ಭಾಗವಾಗಿ ಕಥಾರಂಗವನ್ನು ನಾವಿಲ್ಲಿ ಶುರು ಮಾಡ್ತಾ ಇದ್ದೀವಿ. ನಮ್ಮ ಕಲ್ಯಾಣ ಕರ್ನಾಟಕದ ಬೇರೆ ಬೇರೆ ಜಿಲ್ಲೆಗಳ ಹಿರಿಯ ಕಥೆಗಾರರು ಒಂದು ಪ್ರತಿಪಾಕ್ಷಿಕ 15 ದಿವಸಕ್ಕೊಮ್ಮೆ ಈ ಕಾರ್ಯಕ್ರಮ ಮಾಡಬೇಕಂತ ಅಂದ್ಕೊಂಡಿದ್ದೀವಿ. ಇವತ್ತು ಒಬ್ಬ ಕಥೆಗಾರ ಬಂದು ಒಂದು ಕಥೆಯನ್ನು ವಾಚನ ಮಾಡಿದ ನಂತರ ನಮ್ಮ ಕಲಾವಿದರು ಆ ಕಥೆಯನ್ನು ಕೇಳಿ ಕಥೆಗಾರರ ಜೊತೆಗೆ ಸಂವಾದ ಮಾಡಿ ಆ ಇಡೀ ಕಥೆಯನ್ನು ಗ್ರಹಿಸಿಕೊಂಡು ಅದನ್ನು ರಂಗಕ್ಕೆ ಯಾವ ರೀತಿ ಅಳವಡಿಸ್ಕೊಳ್ಬೇಕು, ಅದನ್ನು ನಾಟಕ ರೂಪವಾಗಿ ಹೇಗೆ ಮಾಡಬೇಕು ಅಂತ ಅವರು ಆಲೋಚನೆ ಮಾಡಿಕೊಂಡು ತಮ್ಮೊಳಗೆ ಒಬ್ಬರು ನಿರ್ದೇಶನ ಜವಾಬ್ದಾರಿ ತಗೊಂಡು, ಒಬ್ಬರು ರಂಗರೂಪ ಮಾಡುವಂಥ ಜವಾಬ್ದಾರಿ ತಗೊಂಡು, ಒಬ್ಬರು ಪಾತ್ರಗಳ ಪೋಷಣೆ ಮಾಡುವಂಥ ಜವಾಬ್ದಾರಿ ತಗೊಂಡು, ರಂಗವಿನ್ಯಾಸ ಇತ್ಯಾದಿ ನಮ್ಮ ರಂಗಾಯಣದಲ್ಲಿ ಇರುವಂತಹ ರಂಗ ಸಲಕರಣೆಗಳಾಗಲಿ, ಪರಿಕರಗಳಾಗಲಿ, ಕಾಸ್ಟ್ಯೂಮ್ ಆಗಲಿ, ರಂಗ ಸಜ್ಜಿಕೆಗಳಾಗಲಿ, ವಿದ್ಯುತ್ ವ್ಯವಸ್ಥೆ ಇವುಗಳನ್ನೇ ಬಳಸಿಕೊಂಡು, ಅಂದರೆ ಈ ಯೋಜನೆಗಾಗಿ ವಿಶೇಷ 1 ರೂಪಾಯಿಯನ್ನು ಹೆಚ್ಚಿಗೆ ವೆಚ್ಚ ಮಾಡದೆ, ಹೊರಗಿನ ಯಾವ ಸಾಮಗ್ರಿಗಳನ್ನು ಖರೀದಿಸದೆ, ಇರುವ ಸಾಮಗ್ರಿಗಳನ್ನು ಸದ್ಬಳಕೆ ಮಾಡಿಕೊಂಡು ಆ ನಾಟಕ ರೂಪ ಏನು ಕೊಡ್ತಾರಲ್ಲ ಅದಕ್ಕೆ ಅಳವಡಿಸಿಕೊಂಡು ಅದು ಪ್ರದರ್ಶನ ಮಾಡಬೇಕನ್ನೋ ಉದ್ದೇಶ. ಅಂದರೆ ಇಲ್ಲಿ ಈ ಡಾಕ್ಟರ್ ಬಸವರಾಜ ಡೋಣೂರ್ ಸರ್ ಅವರು ವಾಚಿಸುವ ಕಥೆಯನ್ನು ಮುಂಬರುವ 15 ದಿನಗಳೊಳಗೆ ಅಥವಾ ಮುಂದಿನ ಕಾರ್ಯಕ್ರಮ ನಿರ್ಧಾರ ಆಗುವ ಒಳಗೆ ಒಂದು ಪ್ರದರ್ಶನಕ್ಕೆ ಅಡಿಗೆ ಮಾಡಿಕೊಳ್ಳುವಂಥ ಒಂದು ವ್ಯವಸ್ಥೆಯನ್ನು ಒಂದು ಕಲಿಕೆಯ ಭಾಗವಾಗಿ, ಇದು ಸಾರ್ವಜನಿಕ ಪ್ರದರ್ಶನ ಥರ ಅಲ್ಲದೆ ಇರ್ಬೋದು, ಒಂದು ಕ್ಲಾಸ್ ರೂಮ್ ಪ್ರೊಡಕ್ಷನ್ ಥರದೇ ಇರ್ಬೋದು. ಆದರೆ ಅದಕ್ಕೆ ಉದ್ದೇಶ ಏನು ಅಂದರೆ ಕಥೆಯನ್ನು ಬರೀ ಕೇಳಿ ಎದ್ದು ಹೋಗೋದಾಗಲ್ಲ, ಆ ಕಥೆಯನ್ನು ರಂಗದ ದೃಷ್ಟಿಯಿಂದ ಹೇಗೆ ಮಾಡಬೇಕು. ಯಾವುದೇ ಬರಹ ಒಂದೇ ಕೃತಿಯಲ್ಲಿ ಇರ್ತದೆ, ಆದರೆ ಕತೆ ಒಂದು ಕಥೆಯಲ್ಲಿ, ಕಾದಂಬರಿ. ಆದರೆ ನಾಟಕ ಹಂಗಲ್ವಲ್ಲ. ನಾಟಕ ಸಾಹಿತ್ಯ ಕೃತಿಯಾಗಿರ್ತದೆ ಮೊದಲಿಗೆ, ಆಮೇಲೆ ರಂಗ ಕೃತಿ ಆಗ್ತದೆ. 2 ಆಯಾಮಗಳಲ್ಲಿ ನಾಟಕ ಇರ್ತದೆ. ಕೇವಲ ಒಂದು ನಾಟಕ ಬರೆದು ಪುಸ್ತಕ ಪ್ರಕಟಾದರೆ ಅದು ಸಾಹಿತ್ಯ ಕೃತಿ ಮಾತ್ರ ಆಗಿರ್ತದೆ. ಅದೇ ನಾಟಕ ರಂಗದ ಮೇಲೆ ಪ್ರದರ್ಶನಗೊಂಡಾಗ ಅದು ರಂಗಕೃತಿ ಆಗ್ತದೆ. ಈ ದೃಷ್ಟಿಯಿಂದ ಮಾನ್ಯ ಕಥೆಗಾರ ವಾಚಿಸುವ
ಸಾಹಿತ್ಯ ಕೃತಿ ಅಂದರೆ ಒಂದು ಕತೆ ಸಾಹಿತ್ಯ ಕೃತಿಯಾಗಿ ಮಾತ್ರ ಇರ್ತದೆ. ಅದನ್ನು ರಂಗಕರ್ಮಿಗಳು ಅದನ್ನು ರಂಗಕೃತಿಯನ್ನಾಗಿ ಮಾಡ್ತಾರೆ. ಇನ್ನು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಕಲಬುರಗಿ ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯದ ಡೀನ್ ಮತ್ತು ಕುಲಸಚಿವ ಪ್ರೊಫೆಸರ್ ಬಸವರಾಜ್ ಡೋಣೂರ್ ಅವರು, ಒಂದು ನಾಡಿನ ಆಸ್ತಿ ಅಂದ್ರೆ ಅದು ಸಂಸ್ಕೃತಿ, ಕಲೆ, ಸಾಹಿತ್ಯ, ಚಿತ್ರಕಲೆ, ಶಿಲ್ಪಕಲೆ, ಸಂಗೀತ ಕ್ಷೇತ್ರಗಳಿಂದ ಭಾಗ ಶ್ರೀಮಂತಿಕೆ ಪಡೆದುಕೊಳ್ಳುತ್ತೆ. ಅಭಿಜ್ಞಾನ ಶಾಕುಂತಲೆ ಬರೆದ ಕಾಳಿದಾಸ ಮರಿಯಾಗಿರುವ ಸುಮಾರು ವರ್ಷಗಳೇ ಗತಿಸಿದ್ವೆ. ಆದರೆ ಅವರು ಕೊಟ್ಟಂತಹ ಕೃತಿ ಇಂದಿಗೂ ಅಜರಾಮರವಾಗಿದೆ. ಸಾಹಿತ್ಯದ ಶಕ್ತಿಯೇ ಅಂತಹದ್ದು ಎಂದು ಇಂದಿಗೂ ಕೊನೆಯಾಗುವುದಿಲ್ಲ ಎಂದಿದ್ದಾರೆ. ಸಮಾರಂಭದಲ್ಲಿ ಕಲಬುರಗಿಯ ಶ್ರೀ ಸಿದ್ಧಲಿಂಗೇಶ್ವರ ಬುಕ್ ಡಿಪೋ ಪ್ರಕಾಶಕ ಬಸವರಾಜ್ ಕೋನೆಕ್, ರಂಗಾಯಣ ಆಡಳಿತಾಧಿಕಾರಿ ಜಗದೀಶ್ವರಿ ನಾಸಿ, ಸುಬ್ರಾವ್ ಕುಲಕರ್ಣಿ ಪಾಲ್ಗೊಂಡಿದ್ರು. ಕೆಂಪುಕೋಟೆ ಮೇಲೆ ಕೇಸರಿ ಧ್ವಜ ಹಾರಿಸುವುದಾಗಿ ಸಚಿವ ಕೆಎಸ್ ಈಶ್ವರಪ್ಪ ಹೇಳಿಕೆಗೆ ಮಾಜಿ ಸಚಿವ ಹಾಗೂ ಕಾಂಗ್ರೆಸ್ ಮುಖಂಡ ಎಚ್ಎಂ ರೇವಣ್ಣ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕಲಬುರಗಿ ನಗರದ ಕಾಂಗ್ರೆಸ್ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಈಶ್ವರಪ್ಪನವರ ಬಾಯಿ ಹರಿದ ಬಾಯಿ, ಅವರಿಗೆ ಮದ ಬಂದಿದೆ ಅಂತ ಕಿಡಿಕಾರಿದ್ರು. ಯಾವುದೇ ವಿಷಯದ ಬಗ್ಗೆ ಏನ್ ಮಾತಾಡಿದ್ರು ನಡೆಯುತ್ತೆ ಅಂತ ಈಶ್ವರಪ್ಪ ನಡೆದುಕೊಳ್ತಾ ಇದ್ದು, ಈಶ್ವರಪ್ಪ ರಾಜೀನಾಮೆಗೆ ಆಗ್ರಹಿಸಿ ಈಗಾಗಲೇ ನಮ್ಮ ಪಕ್ಷ ಅಧಿವೇಶನದಲ್ಲಿ ಆಗ್ರಹಿಸಿದ್ದಾರೆ ಅಂತ ಹೇಳಿದ್ರು. ಇನ್ನು ಹಿಜಾಬ್ ಕುರಿತು ಮಾಧ್ಯಮದವರು ಕೇಳಿದ ಪ್ರಶ್ನೆಗೆ, ಹಿಜಾಬ್ ಪ್ರಕರಣ ಸದ್ಯ ನ್ಯಾಯಾಲಯದಲ್ಲಿದ್ದು ಅದರ ಬಗ್ಗೆ ಹೆಚ್ಚೇನು ಮಾತನಾಡಲಾರೆ ಅಂತ ಎಚ್ಎಂ ರೇವಣ್ಣ ಹೇಳಿದ್ದಾರೆ. ಹಿಜಾಬ್ ಮತ್ತು ಕೇಸರಿ ವಿವಾದ ಎದ್ದಿರೋದು ಸರಿಯಲ್ಲ. ಅವರವರ ಧರ್ಮ ಆಚರಣೆ ಅವರಿಗೆ ಬಿಟ್ಟಿದ್ದು. ಬಿಜೆಪಿ ಪಕ್ಷ ಭಾವನಾತ್ಮಕ ವಿಚಾರದ ಮೇಲೆ ರಾಜಕೀಯ ಮಾಡ್ತಾರೆ ಅಂತ ಕಿಡಿಕಾರಿದ್ರು. ಶಿವಮೊಗ್ಗದಲ್ಲಿ ಬಜರಂಗ ದಳದ ಕಾರ್ಯಕರ್ತ ಹರ್ಷ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಶಿವಮೊಗ್ಗದಲ್ಲಿ ಏನಾಗಿದೆ ಅಂತ ಕಲಬುರಗಿಯಲ್ಲಿ ಕೂತು ಹೇಳೋಕ್ಕಾಗಲ್ಲ. ಆದರೆ ಈ ರೀತಿ ಘಟನೆ ನಡೆಯಬಾರದು ಅಂತ ಮಾಜಿ ಸಚಿವ ಎಚ್ಎಂ ರೇವಣ್ಣ ಪ್ರತಿಕ್ರಿಯಿಸಿದ್ದಾರೆ. ಯಾವುದಾದ್ರೂ ಸಂಯೋಜಿತವಾಗಿ ಅಥವಾ ಕನ್ನಡ ಪದಗಳು ಎಷ್ಟು ಬೇಕಾದಷ್ಟಿವೆ, ಸಬ್ಜೆಕ್ಟ್ಗೆ ಸಂಬಂಧಪಟ್ಟಂತೆ ಮಾತಾಡ್ತಕ್ಕ ಒಂದು ಇನ್ಸ್ಟೆನ್ಸ್ ಇಲ್ಲ. ಈಶ್ವರಪ್ಪ ಮದ ಬಂದಿದೆ, ಏನು ಮಾತಾಡಿದ್ರು ನಡೆಯುತ್ತೆ ಅಂತ ಇದೆ. ಅವ್ರು ಯಾವಾಗ ಅನಿಶ್ಚಿತೆ ಬರುತ್ತೆ ಅಧಿಕಾರದಲ್ಲಿ, ಆವಾಗ ಒಂದು ಸಾರಿ ಇಲಾಖೆ ಬಂತವ್ರಿಗೆ ಬ್ರಿಗೇಡು, ಸಂಗೊಳ್ಳಿ ರಾಯಣ್ಣ ಬ್ರಿಗೇಡು, ಆವಾಗ ಸ್ವಲ್ಪ ಅವ್ರ ಅವಕಾಶ ಸಿಕ್ತು. ಎರಡನೇ ಸಾರಿ ಅನಿಶ್ಚಿತೆ ಬಂತು ರಾಜಕೀಯದಲ್ಲಿ, ಆವಾಗ ಎಷ್ಟೇ ಹೋರಾಟ ಕೈಗೆ. ಈಗ ದೇಶಭಕ್ತಿ ಬಂದ್ಬಿಟ್ಟಿದೆ. ಶಿವಮೊಗ್ಗ ಬಜರಂಗ ಕಾರ್ಯಕರ್ತನ ಹತ್ಯೆ ಕೇಸು ಮುಸಲ್ಮಾನ್ ಮೂಲಗಳು ಇದು ಮಾಡಿದರೆ ಅದಕ್ಕೆ ಪ್ರಚೋದನೆ ಕೊಟ್ಟಿರೋದು ಡಿ ಕೆ ಶಿವಕುಮಾರ್ ಅವರ ಹೇಳಿಕೆ. ಸೂರತ್ನಿಂದ ಕೇಸರಿ ಶಾಲ್ ತರಿಸಿದ್ದಾರೆ, ಮತ್ತೊಂದು ಕಡೆಯಿಂದ ಏನು ರಾಷ್ಟ್ರಧ್ವಜ ಭಗವತ್ ಧ್ವಜ ಏರಿಸಿದ್ದಾರೆ ಅನ್ನೋದು ಡಿ ಕೆ ಶಿ ಅವರ ಹೇಳಿಕೆಯಿಂದನೇ ಹತ್ಯೆ ಆಗಿರೋದು. ಮುಸಲ್ಮಾನ್ ಮೂಲಗಳಿಗೆ ಪ್ರಚೋದನಕಾರಿ ಮಾಡ್ತಾ ಇದ್ದಾರೆ ಅಂತ ತಾವು ಫಾಲೋ ಮಾಡ್ತಾ ಇದ್ದೀವಿ ಅಂದ್ಕೊಂಡಿದ್ದೀನಿ. ತಮ್ಮ ಮಾಧ್ಯಮದವರು ಆದರೆ ಮೊದಲು ಈಶ್ವರಪ್ಪ ಹೇಳಿರೋದು ಕೇಳಿ, ಹೌದು ನಾನು ಸೂರತ್ ಕಡೆಯಿಂದ ಇದರಿಂದ ತರಿಸಿದ್ದೀನಿ, ಇದರಿಂದ ಬಾಬು ಮಸೀದಿ ಕರಾಡಿ ಅಲ್ಲಿಂದಲೇ ನಾನು ಶಾಲು ತರಿಸಿದ್ದೀನಿ, ಪೇಟನ್ನು ತರಿಸಿದ್ದೀನಿ ಅಂತ ಆತನೇ ಹೇಳೋವಾಗ ಡಿ ಕೆ ಶಿವಕುಮಾರ್ ಎಲ್ಲಿ ಬರ್ತಾನೆ ಬ್ರದರ್? ಈಶ್ವರಪ್ಪನ ಬಾಯಲ್ಲೇ ಬಂದಿರೋ ಮಾತು, ಹೌದು ನಾನು ತರಿಸಿದ್ದೇನೆ, ನಾನು ಹಂಚಿದ್ದೇನೆ. ವಾಲಂಟಿಯರಾಗಿ ಯಾವ ಮಕ್ಕಳು ಸ್ಕೂಲ್ಗೆ ಹಾಕ್ಕೊಂಡು ಹೋಗ್ತಿದ್ರು, ಕೊಟ್ಟಾಕ್ಸ್ತಾ ಇರೋದು ಕಾಣ್ತಾ ಇಲ್ವಾ? ವೈಯಕ್ತಿಕ, ನಾನೊಬ್ಬ ರಾಜಕೀಯದಲ್ಲಿ ಭಾಳ ವರ್ಷಗಳಿಂದ ಇದ್ದೀನಿ, ವೈಯಕ್ತಿಕವಾಗಿ ಟೀಕೆ ಮಾಡ್ತಕ್ಕಂಥದ್ದು ನಾನು ಇಷ್ಟಪಡೋದು. ಇವರೇ ಆಗಲಿ ಅವರೇ, ಇಟ್ ಇಸ್ ನಾಟ್ ಕರೆಕ್ಟ್. ಇಶ್ಯೂಸ್ ಆರ್ ಪ್ಲೆಂಟಿ ಆಫ್ ಇಶ್ಯೂಸ್ ಅದೇ ವೈಯಕ್ತಿಕ ಹೋಗ್ತಬೇಕು. ಈ ಬಜರಂಗ ಕಾರ್ಯಕರ್ತನ ಹತ್ಯೆ ಸಂಬಂಧಪಟ್ಟಂಗೆ ಇನ್ನು ಬಜರಂಗ ಕಾರ್ಯಕರ್ತನ ಹತ್ಯೆ ಆಗಿರೋದು ಅದು ಅಲ್ಲಿ ಏನು ಆಗಿದೆ ಅನ್ನೋದ್ರ ಬಗ್ಗೆ ನಾನು ಇಲ್ಲಿಂದ ಶಿವಮೊಗ್ಗಕ್ಕೆ ಹೋಗಿಲ್ಲ. ಯಾವುದೇ ಈ ರೀತಿಯ ನಡೀಬಾರ್ದು. ಕಾರ್ಯಕರ್ತ ಸರಿ ಯಾವ ಕಾರಣಕ್ಕಾಗಿದೆ, ಲ್ಯಾಂಡ್ಗೂ ಹೊಡೆದಾಡ್ತಾರೆ, ಅಣ್ಣ ತಮ್ಮ ಹೊಡೆದಾಡ್ತಾರೆ, ಏನಕ್ಕಾಗಿದೆ ಗೊತ್ತಿಲ್ಲ. ಎನ್ಕ್ವೈರಿ ಆಗಲಿ, ಬಜರಂಗ ದಳ ಆಗಲಿ, ಅವರು ಕಾಂಗ್ರೆಸ್ ಕಾಂಗ್ರೆಸ್ನವರಾಗಲಿ, ಯಾರು ಮ್ಯಾನ್ ಹ್ಯಾಂಡ್ ಲೋ ಆಗಬಾರ್ದು, ಕೊಲೆಗಳು ಆಗಬಾರ್ದು. ಅದನ್ನು ನಾವು ಯಾರು ಇಷ್ಟಪಡೋದು. ನೆಮ್ಮದಿ ಬೇಕು ರಾಜ್ಯದಲ್ಲಿ. ಥ್ಯಾಂಕ್ ಯು. ಎನಿ ಕ್ವೆಶನ್ಸ್? ಕಲಬುರಗಿಯ ಇಂದಿನ ಹವಾಮಾನ ಹೀಗಿದೆ. ಕಲಬುರಗಿಯಲ್ಲಿಂದು ಗರಿಷ್ಠ 35 ಡಿಗ್ರಿ ಸೆಲ್ಸಿಯಸ್, ಗರಿಷ್ಠ 19 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ದಾಖಲಾಗಿತ್ತು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕೆಂಪುಕೋಟೆ ಮೇಲೆ ಕೇಸರಿ ಧ್ವಜ ಹಾರಿಸುವುದಾಗಿ ಹೇಳಿಕೆ ನೀಡಿರುವ ಸಚಿವ ಕೆಎಸ್ ಈಶ್ವರಪ್ಪ ರಾಜೀನಾಮೆ ನೀಡುವಂತೆ ಕಾಂಗ್ರೆಸ್ ಪಕ್ಷದ ಮುಖಂಡರಿಂದ ಪ್ರತಿಭಟನೆ.
ಆಜಾದಿ ಕಾ ಅಮೃತ್ ಮಹೋತ್ಸವ ಅಂಗವಾಗಿ ಕಲಬುರಗಿಯ ಬ್ರಹ್ಮಕುಮಾರಿ ಈಶ್ವರಿ ವತಿಯಿಂದ ಸಾರ್ವಜನಿಕರಲ್ಲಿ ರಸ್ತೆ ಸುರಕ್ಷತೆಯ ಕುರಿತು ನಡೆದ ಜಾಗೃತಿ ಬೈಕ್ ರ್ಯಾಲಿ. ಕಲಬುರಗಿ ಜಿಲ್ಲೆಯ ಚಿತ್ತಾಪುರ ತಾಲೂಕಿನ ವಾಡಿಯ ಎಸಿಸಿ ಸಿಮೆಂಟ್ ಕಂಪನಿಯಲ್ಲಿ ಅಗ್ನಿ ಅವಘಡ. ಸಿಮೆಂಟ್ ಚೀಲ ಸಾಗಿಸುವ ಬೆಲೆಟ್ನಲ್ಲಿ ಆಕಸ್ಮಿಕ ಬೆಂಕಿಗೆ ಹೊತ್ತಿ ಉರಿದ ಕಾರ್ಖಾನೆ. ಇಲ್ಲಿಗೆ ಇಂದಿನ ಗುಲ್ಬರ್ಗ ವಾರ್ತೆಗಳು ಮುಕ್ತಾಯವಾಗುವು. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ. ಗುಲ್ಬರ್ಗ ವಾರ್ತೆಗಳು ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರ್ಗಿ. ದೇವಾನಂದ್ ಸಾರಿ ಸೆಂಟರ್, ಸೂಪರ್ ಮಾರ್ಕೆಟ್, ಕಲಬುರ್ಗಿ ಹಾಗೂ ಯೂನಿಕೇರ್ ಡಯಾಗ್ನೋಸ್ಟಿಕ್ ಸೆಂಟರ್, ಅಪೋಸಿಟ್ ಕಂಟೋಜಿ ಸೂಪರ್ ಬಜಾರ್, ಕೂಬಾ ಪ್ಲಾಟ್, ಕೋರ್ಟ್ ರೋಡ್, ಕಲಬುರ್ಗಿ. ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಅಪೋಸಿಟ್ ಕೆಪಿಎನ್ ಹಾಸ್ಪಿಟಲ್, ಮೇನ್ ರೋಡ್, ಗುಲ್ಬರ್ಗಾ. ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಿಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ. Unicare Diagnostic Center, Quality Care Beyond Excellence. Unicare Diagnostic Center, opposite Kantoji Super Bazaar, Kupa Plot, Court Road, Kalburgi. Contact 8496 825555 08472 25 1555.